ಸ್ನೇಹಿತರೆ, ಸ್ಮೈಲಿ ಸರ್ವಿ ಚಾನಲ್ಗೆ ಸ್ವಾಗತ. ಇದೇನಪ್ಪ ಮನೆ ತುಂಬ ಬರೀ ಮಕ್ಕಳೇ ಇದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ನಮ್ಮ ಮನೆಯಲ್ಲಿ ಅಣ್ಣಮ್ಮನ ಫಂಕ್ಷನ್ ಮಾಡ್ತಾಯಿದ್ದೀವಿ. ಅಂತಂದರೆ ಅಣ್ಣಮ್ಮಗೆ ಹರಕೆ ಇದೆ, ಸೊ ಆ ಹರಕೆನ ತೀರಿಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಊರಿಂದ ಯಾರ್ಯಾರು ಬಂದಿದ್ದರು, ಅಣ್ಣಮ್ಮನ ಪೂಜೆ ಹೇಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬನ್ನಿ. ಅಡುಗೆ ಮಾಡೋದಕ್ಕೆ ಭಟ್ರು ಏನೇನು ಸಾಮಾನು ಬರ್ತಿದ್ರು, ಸೊ ಅದನ್ನೆಲ್ಲ ನನಗೆ ಅತ್ತೆ ಮತ್ತು ಚಿನ್ನು ಮತ್ತು ನಮ್ಮ ಮನೆಗೆ ಹೋಗಿ ತಗೊಂಡ್ಬಂದರು. ಸೊ ಅಮ್ಮ ಮತ್ತು ಅಕ್ಕ ಬೆಳಿಗ್ಗೆ ಬೇಗ ಎದ್ದು ಬಂದಿರೋದ್ರಿಂದ ಸೊ ಮಲಗಿಕೊಳ್ಳಿ ಅಂತ ನಾನು ಸುಮ್ಮನೆ ಆದೆ. ಅಷ್ಟರಲ್ಲಿ ಅತ್ತೆನೂ ಚಿನ್ನಕ್ಕೂ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದಾರೆ. ಆಮೇಲೆ ಮತ್ತು ಹರ್ಷಿತ್ ಅವರ ಅತ್ತೆ ಮತ್ತು ಚೋಟು ಎಲ್ಲ ಬಂದರು. ಏನು ಕೆಲಸ ಇದೆ ಇಲ್ಲಿ, ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಂತ. ಸೊ ಹಾಗೆ ಚಿನ್ನ ನೋಡಿ ಚೋಟು ಜೊತೆ ಹಿಂಗೆ ಆಟ ಆಡ್ತಾ ಇದ್ದಾಳೆ. ಹಾಗೆ ನಮ್ಮ ಮಾತಿಗೆಲೆ ಮಂಚೆ ಪಕ್ಕ ಬಂದಿದ್ದೆ, ನಮ್ಮಲ್ಲೆಲ್ಲ ಹೆದ್ದು ಬಂದುಬಿಟ್ರು, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ. ಆಮೇಲೆ ಅಮ್ಮನೇ ಇದ್ದು ನಾನು ಸ್ವಲ್ಪ ಹೂವು ಕಟ್ಕೊಡ್ತೀನಿ ಅಂತ ಕಟ್ಕೊಟ್ರು. ಹೂವನ್ನು ಅಮ್ಮನೇ ಮಾರ್ಕೆಟ್ಗೆ ಹೋಗಿ ತಗೊಂಡು ಮಲ್ಲಿಗೆ ಹೂವು ಮತ್ತು ಸಾಮಂತಿಗೆ ಹೂವು ರೇಟ್ ತುಂಬ ಜಾಸ್ತಿ ಇತ್ತು. ಆದರೂ ಫಂಕ್ಷನ್ ಅಂತಂದಮೇಲೆ ಮಲ್ಲಿಗೆ ಹೂವು ಇರುತ್ತೆ ಹೇಗಿರುತ್ತೆ ಅಂತಂದ್ಬಿಟ್ಟು ಎರಡನ್ನೂ ಸಹ ತಂದರು. ಸಂಜೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು, ನೈಟ್ ಕೆಲಸಗಳಿರುತ್ತೆ, ಆಗಲ್ಲ ಅಂದ್ಬಿಟ್ಟು ಇವಾಗಲೇ ಕಟ್ಕೊಡ್ತಾ ಇದ್ದಾರೆ. ನೋಡಿದ್ದೀನಿ ರೀ ಅಮ್ಮನೇ ಕಟ್ಟೋದು ಹೇಗೆ ಕಟ್ಟಿದ್ದಾರೆ ಅಂತ, ಚೆನ್ನಾಗಿ ಕಟ್ಟಿದ್ದಾರಲ್ವ. ಮತ್ತು ಆಮೇಲೆ ನಮ್ಮ ಮನೆಯವರು ಒಂದು ಮರಿ ಸಾಲಲ್ಲ ಅಂತ ಇನ್ನೊಂದು ಮರಿ ತಂದರು. ಅದು ಕಲರ್ ನೋಡಿ, ಒಂದು ವೈಟು ಒಂದು ಬ್ಲ್ಯಾಕು. ಇದು ಬ್ಲ್ಯಾಕ್ ಬಂದು ಊರಲ್ಲಿ ಸಾಕಿರೋ ಮರಿ, ನಿಮ್ಗೆ ಹೋದ್ಸರಿ ವೀಡಿಯೋದಲ್ಲಿ ಹೇಳಿದ್ದೀನಿ.
ಅಪ್ಪ ಅಂತೂ ಎಷ್ಟು ಸರಿ ಫೋನ್ ಮಾಡಿದ್ರು, ಮರಿ ಏನು ಮಾಡ್ತೇನೆ ಒರೆಸ್ತಾ ಇದೆಯಾ, ನೀರು ಕೊಡಿ, ಅದಕ್ಕೆ ನೀರು ಕೊಡಿ, ಹೊಸ ಜಾಗ ಅಂತ ಕೇಳಿದ್ದು. ಮತ್ತು ಆಮೇಲೆ ಎಲ್ಲರೂ ಪೂಜೆಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಪೂಜೆ ಸಾಮಾನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಟೈಮ್ ಆಯಿತು ಅಂತ ಇತ್ತು. ಎಲ್ಲ ಮನೇಲೂ ಅಷ್ಟೇ, ದೊಡ್ಡವರು ಅಂತ ಅಂದಮೇಲೆ ಪೂಜೆಗೆ ಹೋಗಬೇಕು ಅಂತ ಹೇಳ್ತಾರಲ್ವ. ಸೊ ಹಾಗೆ ಟೈಮ್ ಆಯಿತು, ಇನ್ನೂ ಎಷ್ಟೊತ್ತು, ಇವಾಗಲೇ 8 ಗಂಟೆ ಆಯಿತು, ಬೇಗ ಪೂಜೆ ಮಾಡಿರಿ ಹೋಗೋಣ, ಬಾಗಿಲ ಕೊಡ್ತಾರೆ ಅಂತ ಹೇಳ್ತಾ ಇತ್ತು. ಸರಿ ಆಯಿತು ಅಂತ ಹೇಳ್ಕೊಂಡು ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾನು ಸೀರೆನೇ ಹಾಕೊಳ್ಳೋಣ ಅಂತ ಇದ್ದೆ, ಆದರೆ ಅತ್ತೆ ಇವಾಗಲೇ ಟೈಮ್ ಆಯಿತು ಅಂತ ಇದ್ರಲ್ಲ, ಸೊ ಅದಕ್ಕೆ ಡ್ರೆಸ್ಸೇ ಹಾಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ಸೀರೆ ಉಟ್ಕೊಂಡಿದ್ದೆ ಅಂತಲೇ ನಾನು ಡ್ರೆಸ್ ಹಾಕೊಂಡೆ. ಆಮೇಲೆ ಅವ್ರ ಕಡೆನೇ ಪೂಜೆ ಮಾಡಿಸ್ತಾ ಇದ್ದೀವಿ. ಪೂಜೆ ಮಾಡಿ ಹೊರಡ್ತೀವಿ ನಾವು. ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಬೇಗ ಆಗಿ ಅಂತ ಕೇಳ್ಕೊತಾ, ಮುಂದೆ ಹೇಗೆ ನಡೀತಾ ಫಂಕ್ಷನ್ ಅಂತ ಇನ್ನೊಂದು ಚಿಕ್ಕ ವಿಡಿಯೋನ ಹಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.